ಹಿಂದೂ ಮುಸ್ಲಿಂ ಎಲ್ಲರೂ ಐಕ್ಯತೆಯಿಂದ ಅಲ್ಲಿ ಪೊಲೀಸ್ ಸ್ಟೇಷನ್ನ ಹೊರಗೆ ನಿಂತು ಮಾತಾಡ್ತಾ ಆ ಘಟನೆಯ ಬಗ್ಗೆ ನಾವು ವಿಚಾರಣೆ ಮಾಡ್ತಾ ಇದ್ದೆವು. ಆ ಸಂದರ್ಭದಲ್ಲಿ ಯಾವುದೇ ಕಾರ್ಕಳ ಇಷ್ಟು ವರ್ಷಗಳ ಇತಿಹಾಸದಲ್ಲಿ ಕಾರ್ಕಳದಲ್ಲಿ ಒಂದು ಹಿಂದೂ ಮುಸ್ಲಿಂ ಅನ್ನೋ ಒಂದು ಭೇದ ಭಾವ ಇಲ್ಲಿ ಇರಲಿಲ್ಲ. ನಾವೆಲ್ಲ ಸೌಹಾರ್ದತೆಯನ್ನು ಬದುಕ್ತಾ ಇದ್ದೇವೆ. ಆ ನಿಟ್ಟಿನಲ್ಲಿ ಇವತ್ತು ನಾವು ಈ ಪ್ರೆಸ್ ಮೀಟ್ ಅನ್ನು ಕರೆದಿರುವಂಥದ್ದು. ಯಾಕಂತ ಹೇಳಿದ್ರೆ ಒಬ್ಬ ನಾಮಧಾರಿ ಮುಸ್ಲಿಂನಿಂದಾಗಿ ಮುಸ್ಲಿಂ ಸಮುದಾಯಕ್ಕೆ ಕಳಂಕ ಬಂದಿದೆ ಅಂತ ಹೇಳುವುದನ್ನು ನಾವು ಇವತ್ತು ತುಂಬ ಖೇದ ವ್ಯಕ್ತಪಡಿಸ್ತಾ ಇದ್ದೇವೆ. ಆತ ಕಾರ್ಕಳದವನು ಮಾತ್ರ ಅಲ್ಲ, ಕಾರ್ಕಳದವನು ಕೂಡ ಅಲ್ಲ, ಕಾರ್ಕಳದಲ್ಲಿ ಬಂದು ನೆಲೆಸಿರುವಂಥ ಬೇರೆ ಉತ್ತರ ಕರ್ನಾಟಕದ ವ್ಯಕ್ತಿಯಾಗಿದ್ದಾನೆ. ಅವನ ಬಗ್ಗೆ ನಾವು ಹೇಳುವುದಾದ್ರೆ ಅವನು ಈ ಕೃತ್ಯಗಳನ್ನು ಮಾಡ್ತಾ ಇರುವಂಥ ಇಂಥ ಹಲವಾರು ಕೃತ್ಯಗಳಲ್ಲಿ ಭಾಗಿಯಾದಂಥವು. ಈ ಹಿಂದೆಯೂ ಬಂಗಲಗುಡ್ಡೆಯ ಒಂದು ಯುವತಿಯನ್ನು ಕರೆದುಕೊಂಡು ಹೋಗಿ ಆ ಊರಿನವರು ಒಳ್ಳೆ ಅವನಿಗೆ ಬೇಕಾದಷ್ಟು ಪೆಟ್ಟು ಕೊಟ್ಟೆ ಅವನನ್ನು ಸುಧಾರಿಸಿದಂಥ. ಅದನಂತರ ಈಗಲೂ ಮದುವೆ ಆಗಿದ್ದರೂ ಬೇರೆ ಅನೈತಿಕ ಸಂಬಂಧಗಳ ಬಗ್ಗೆ ಅವನ ಇದರಲ್ಲಿದೆ. ಅವನ ಪೊಲೀಸರಿಗೂ ಅದು ಗೊತ್ತಿದೆ. ಈ ಕೃತ್ಯವನ್ನು ಏನು ಮಾಡಿದಾನೋ ಅವನು ಮತ್ತು ಅವನ ಸ್ನೇಹಿತರು ಯಾರು, ಈಗ SP ಅವರು ಹೇಳಿದಾಗೆ ಸುಧೀರ್ ಮತ್ತು ಮತ್ತೊಬ್ಬ ಕ್ರೈಸ್ತ ಸಮುದಾಯದ ವ್ಯಕ್ತಿ ಅದರಲ್ಲಿ ಇದ್ದಾರೆ. ಎಲ್ಲ ಇವರಿಗೆ ನಾವು ನಮ್ಮ ರಿಕ್ವೆಸ್ಟ್ ಏನಂತೇಳಿ ಪೊಲೀಸ್ ಇಲಾಖೆಯಿಂದ ಇದಕ್ಕೆ ಖಡಾಖಂಡಿತವಾಗಿ ಅವನಿಗೆ ಹೆಚ್ಚಿನ ಶಿಕ್ಷೆಗಳನ್ನು ಇದರಲ್ಲಿ ಸಿಗಬೇಕು. ಮತ್ತು ನಾವೆಲ್ಲರೂ ಸೇರಿ ನಮ್ಮ ಅಲ್ತಾಫ್ ಅನ್ನೋ ವ್ಯಕ್ತಿಯನ್ನು ನಮ್ಮ ಸಮುದಾಯದಿಂದಲೇ ನಮ್ಮ ಜಮಾತಲ್ಲಿ ಏನಿದೆ ಜಮಾತಿಂದ ಹೊರಗಿಡುವವನಿಗೆ ಸಾಮಾಜಿಕ ಬಹಿಷ್ಕಾರವನ್ನು ಹಾಕುವಂಥ ಕೆಲಸವನ್ನು ನಾವು ಮಾಡಲಿಕ್ಕಿದ್ದೇವೆ. ಯಾಕಂತ ಹೇಳಿದ್ರೆ ಅಂಥ ವ್ಯಕ್ತಿ ನಮ್ಮ ಜಮಾತಲ್ಲಿ ಇಲ್ಲ, ಆದರೂ ಅವನಿಗೆ ಇದ್ದಾನಂತ ಎಲ್ಲಿಯಾದ್ರೂ ಒಂದು ಕಡೆ ಇದ್ದರೂ ನಾವು ಅವನು ಸಾಮಾಜಿಕವಾಗಿ ಬಹಿಷ್ಕಾರ ಮಾಡುವಂಥ ಅವನು ಹೊರಗಿಡುವಂಥ ಕೆಲಸವನ್ನು ಮಾಡ್ತೇವೆ. ಯಾಕಂತೇಳಿ ನಮ್ಮ ಇಸ್ಲಾಂನಲ್ಲಿ ಏನಿದೆ, ಒಂದು ಅತ್ಯಾಚಾರ ಮಾಡಿದ ವ್ಯಕ್ತಿಯನ್ನು ನಮ್ಮ ಕುರಾನ್ನ ಪ್ರಕಾರ ನೋಡಬೇಕಾದ್ರೆ ಅವನ ಕುತ್ತಿಗೆವರೆಗೆ ಹೂತಿಟ್ಟು ಅವನ ಕಲ್ಲು ಹೊಡೆದು ಕೊಲ್ಲಬೇಕು. ಆ ಸಿಸ್ಟಮ್ ಇಲ್ಲಿ ಮಾಡ್ಲಿಕ್ಕೆ ಆಗುದಿಲ್ಲ. ಹಾಗೆ ಮಾಡಲಿಕ್ಕೆ ಸಾಧ್ಯ ಇದೆ ಅಂತಾದ್ರೆ ನಮ್ಮ ಸಮುದಾಯವೇ ಮುಂದೆ ನಿಂತು ಅವನಿಗೆ ಶಿಕ್ಷೆಯನ್ನು ಕೊಡುವಂಥ ವ್ಯವಸ್ಥೆ ಮಾಡ್ತಾರೆ. ಮತ್ತು ನಮ್ಮದೇನಂತ ಹೇಳಿದ್ರೆ ನಮ್ಮ ಯಾವುದೇ ಅಡ್ವೊಕೇಟ್ಗಳಾಗಲಿ ಯಾರಾದ್ರೂ ಅವನ ವಿಚಾರದಲ್ಲಿ ವಾದ ಮಾಡ್ಬಾರ್ದು, ಅವನ ಪರವಾಗಿ ವಾದ ಮಾಡಬಾರ್ದು ಅಂತ ನಾವೊಂದು ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ. ಯಾಕಂತೇಳಿ ಅವನು ತಪ್ಪು ಮಾಡಿದ ಅಂತಾದ್ರೆ ಅವನಿಗೆ ಶಿಕ್ಷೆ ಅನುಭವಿಸಲೇಬೇಕು. ಅವನ ಒಂದು ತಪ್ಪಿಗೆ ನಾವು ಇಡೀ ಸಮುದಾಯ ಅದನ್ನು ಎದುರಿಸಲಿಕ್ಕೆ ನಾವು ಇಡೀ ಸಮುದಾಯ ನಮ್ಮ ತಲೆ ಮೇಲೆ ಇಟ್ಕೊಂಡು ನಮ್ಮ ಸಮುದಾಯದ ಇದನ್ನು ನಾವು ಮಾಡಲಿಕ್ಕೆ ರೆಡಿ ಇಲ್ಲ. ಅದಕ್ಕಾಗಿ ಅವನಿಗೆ ಸರ್ಕಾರದಿಂದ ಏನು ಪೊಲೀಸ್ ಇಲಾಖೆಯಿಂದ ಏನು ಗರಿಷ್ಠ ಪ್ರಮಾಣದ ಶಿಕ್ಷೆ ಅವನಿಗೆ ಆಗಬೇಕಂತ ನಮ್ಮ ಒತ್ತಾಯ ಆಗಿದೆ. ಇದು ಈ ಕೃತ್ಯದಲ್ಲಿ ಮುಖ್ಯವಾಗಿ ಡ್ರಗ್ಸ್ ಮಾಫಿಯಾ ಇನ್ವಾಲ್ವ್ ಆಗಿದೆ ಅಂತ ಹೇಳ್ತಾರೆ. ಆ ಆರೋಪಿಯನ್ನು ಬಿಡಿಸುವಲ್ಲಿಗೆ ಇಂಪ್ಲುಯೆನ್ಸ್ಗಳು ಹೋಗ್ತಾ ಇವೆ ಅನ್ನೋ ಮಾತುಗಳು ಕೇಳಿ ಬರ್ತವೆ ಡ್ರಗ್ಸ್ ಮಾಫಿಯಾದಿಂದ. ನಾವು ಈ ಹಿಂದೆ ಪೊಲೀಸ್ ಇಲಾಖೆಗೆ ಡ್ರಗ್ಸ್ ಮಾಫಿಯಾದ ಬಗ್ಗೆ ಮಾಹಿತಿಗಳನ್ನು ನೀಡಿದ್ದೇವೆ. ಈ ಡ್ರಗ್ಸ್ ಮಾಫಿಯಾ ಏನು ಡ್ರಗ್ಸ್ ಪೆಡ್ಲರ್ಗಳು ಯಾರಿದ್ದಾರೆ ಅವರ ಬಗ್ಗೆ ಖಡಾಖಂಡಿತವಾಗಿ ಕಟ್ಟುನಿಟ್ಟಿನ ಕಾನೂನು ಕ್ರಮವನ್ನು ಕೈಗೊಳ್ಳಬೇಕು. ಕಾರ್ಕಳದ ಪ್ರತಿ ಏರಿಯಾಗಳಲ್ಲಿ ಸಹ ಈ ಡ್ರಗ್ಸ್ ಇವತ್ತು ರಾಜಾರೋಷವಾಗಿ ಮಾರಾಟ ಆಗ್ತಾ ಇದೆ. ಯುವಕರು ಅದಕ್ಕೆ ಬಲಿಯಾಗ್ತಾ ಇದ್ದಾರೆ. ಆ ಬಲಿಯಾಗುವ ಯುವಕರ ಬಗ್ಗೆ ನಾವು ಪ್ರತಿ ಶುಕ್ರವಾರದಂದು ನಮಾಜಿನ ಟೈಮಲ್ಲಿ ಅವರಿಗೆ ತಿಳಿ ಹೇಳ್ತಾ ಇದ್ದೇವೆ, ಇದನ್ನು ದೂರ ಇರಿ ಅಂತ. ಆದರೂ ಎಲ್ಲ ಸಮುದಾಯಗಳು ಸಮುದಾಯದ ಯುವಕರು ವಿದ್ಯಾರ್ಥಿಗಳು ಇದಕ್ಕೆ ಬಲಿಯಾಗ್ತಾ ಇದ್ದಾರೆ. ಅದನ್ನು ಸಹ ಪೊಲೀಸ್ನವರು ಕಟ್ಟುನಿಟ್ಟಾಗಿ ಅದನ್ನು ನಿಲ್ಲಿಸುವಂಥ ಕೆಲಸಗಳನ್ನು ಮಾಡಬೇಕು. ಈಗಾಗಲೇ SP ಸಾಹೇಬರು ಹೇಳಿದ್ದಾರೆ, 2 ವ್ಯಕ್ತಿಗಳನ್ನು ಅರೆಸ್ಟ್ ಮಾಡಿದಾರಂತ. ಒಂದು ಅಲ್ತಾಫ್ ಮತ್ತೊಂದು ಸುಧೀರ್ ಅನ್ನೋ ವ್ಯಕ್ತಿಯನ್ನು ಈಗಾಗಲೇ ಅರೆಸ್ಟ್ ಆಗಿದೆ. ಮತ್ತೊಬ್ಬ ವ್ಯಕ್ತಿಯ ಹೆಸರು ಕೂಡ ಒಂದು ಇದು ಮಾಡ್ತಾರೆ. ಅವರೇ ಪೊಲೀಸ್ ಇಲಾಖೆ ಬಲ್ಲ ಮೂಲಗಳಂತಿದ್ದಾರೆ. ಮತ್ತೊಬ್ಬ ವ್ಯಕ್ತಿ ಸಹ ಅರೆಸ್ಟ್ ಆಗಿದ್ದಾರೆ ಅಂತೇಳಿ. ಇದು ಕೇವಲ ಏನಾಗ್ತಾ ಇದೆ ಅಂದರೆ, ಒಂದು ಈ ಕಾಮುಕ ಏನು ದುಶ್ಚಟ ಇರುವಂಥ ಒಂದು ಕಾಮುಕ ವಿಕೃತ ಮನಸ್ಸಿನ ವ್ಯಕ್ತಿ ಮಾಡಿದ್ದಾನೆ ಹೊರತು ಯಾವ ಸಮುದಾಯದವನು ಮಾಡಿದಲ್ಲ ಅಂತ ನಾನು ಈ ಬಗ್ಗೆ ಸ್ಪಷ್ಟೀಕರಣ ನೀಡಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಅಂಥ ವ್ಯಕ್ತಿಗಳಿಗೆ ಯಾವತ್ತೂ ಮುಸ್ಲಿಂ ಸಮುದಾಯ ಸಂಪರ್ಕವನ್ನು ಇಟ್ಟುಕೊಳ್ಳುವುದಿಲ್ಲ, ಅವರಿಗೆ ಸಹಕಾರವನ್ನು ಕೊಡುವುದಿಲ್ಲ, ಅವರಿಗೆ ಸಪೋರ್ಟ್ ಮಾಡುವಂಥ ಕೆಲಸಗಳನ್ನು ನಾವು ಮಾಡುವುದಿಲ್ಲ ಅಂತ ಹೇಳಿ. ಎಲ್ಲಿ ಅವರು ಕರ್ನಾಟಕವೂ ಅಲ್ಲ, ಉತ್ತರ ಕರ್ನಾಟಕದವರು ಬಾಗಲಕೋಟೆ ಎಲ್ಲಿ ಇರ್ಬೋದು ಕರೆಕ್ಟಾಗಿ. ಅವರು ಬಂದು ಸುಮಾರು ಒಂದು 10 ವರ್ಷದಿಂದ 11 ಗಂಟೆಯಲ್ಲಿ ಒಮ್ಮೆ ಇದ್ರು. ಅದಂತರ ಇಲ್ಲಿ ಕಾಬೇಟ್ ನಂತರ ಮೇಲೆ ಇದ್ರು, ಬಂಗಲಗುಡ್ಡೆಯಲ್ಲಿದ್ದರು. ಈಗ ಜೋಡ್ರಸ್ಸಲ್ಲಿ ನೆಲೆಸಿದ್ದಾನೆ. ಹಾಗೆ ಕುಕ್ಕುಂದ್ರಲ್ಲಿ ಒಂದು ಬಾಡಿಗೆ ಮನೆಯನ್ನು ಅವನ ಕ್ಯಾರಫ್ ಅಲ್ಲಿ ಬೇರೆಯವರಿಗೆ ಮಾಡಿಕೊಟ್ಟು ಈಗ ಇಂಥದ್ದೇ ಈ ಕತೆ. ಅವನು ಆ್ಯಕ್ಚುಲಿ ಏನು ಮಾಡ್ತಾ ಇದ್ದಾನಂತೇಳಿ ಈ ಟಿಪ್ಪರ್ ಡ್ರೈವರ್ ಆಗಿ ಇಟ್ಕೊಂಡು ಟಿಪ್ಪರ್ ಇದು ಹೊಯ್ಗೆಯ ಇದೆಲ್ಲ ಮಾಡ್ತಾ ಇದ್ದಾರೆ.
ನೀವು ಗಾಂಜಾ ಮೇಯ್ನ್ ಆಗಿ ಇಲ್ಲಿ ವರ್ಕ್ ಆಗ್ತಾ ಇರೋದು ಗಾಂಜಾ ಕಾರ್ಕಳದಲ್ಲಿ. ಈ ಗಾಂಜಾದಿಂದಾಗಿ ಮತ್ತು ಈ ಇದರಿಂದಾಗಿ ಆಗ್ತಾ ಇರುವಂಥದ್ದು ನಮ್ಮ ಭಾವನೆ. ಅದಕ್ಕಾಗಿ ಅದನ್ನು ಸಹ ಇವನಿಗೇನು ಶಿಕ್ಷೆ ಕೊಡಬೇಕು ಅದನ್ನು ಕೊಡುವುದರ ಜೊತೆಗೆ ಈ ಗಾಂಜಾದ ಬಗ್ಗೆ ಇದು ಮಾಡುವಂಥದ್ದು ಏನು ಇದೆ ಅದನ್ನು ಸಹ ನಿಲ್ಲಿಸುವಂಥ ಒಂದು ನಾವು ರಿಕ್ವೆಸ್ಟನ್ನು ಪೊಲೀಸ್ ಇಲಾಖೆಯಿಂದ ಮಾಡ್ತಾ ಇದ್ದೇವೆ. ಹಾಗೆ ಪೊಲೀಸ್ ಇಲಾಖೆಗೆ ಸಹ ನಾವು ಮುಖ್ಯ SP ಅವರಿಗೆ ನಾನು ಮತ್ತೊಂದು ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಿನ್ನೆ ನಡೆದಂಥ ಒಂದು ಗಂಟೆಯೊಳಗೆ ಈ ಘಟನೆ ನಡೆದು ಆದ 1 ಗಂಟೆಯೊಳಗೆ ಪೊಲೀಸರು ಕಾರ್ಯಪ್ರವೃತ್ತರಾಗಿ ಈ ಯಾರು ಇದನ್ನು ಮಾಡಿದ್ದಾರೆ ಅವರನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಆರೋಪಿಗಳನ್ನು ಬಂಧಿಸುವಲ್ಲಿ ಪೊಲೀಸ್ ಇಲಾಖೆಗೂ ಸಹ ಈ ಸಂದರ್ಭ ಕೃತಜ್ಞತೆಯನ್ನು ಅರ್ಪಿಸಲಿಕ್ಕೆ ಇಷ್ಟಪಡ್ತೇವೆ. ಒಂದು ನಿರ್ಣಯವನ್ನು ಮಾಡ್ತಾ ಇದ್ದೇವೆ. ಯಾಕಂದ್ರೆ ನಾವು ಇಲ್ಲಿ ಹಿಂದೂ ಮುಸ್ಲಿಂ ಆಗಲಿ ಎಲ್ಲ ಸಮಾಜದವರು, ಕ್ರೈಸ್ತ ಬಾಂಧವರು, ಜೈನ ಬಾಂಧವರು ಇರುವಂಥ ಕಾರ್ಕಳದಲ್ಲಿ ವಿವಿಧತೆಯಲ್ಲಿ ಏಕತೆಯನ್ನು ನೋಡ್ತಾ ಇರುವಂಥ ನಾವು ಕಾರ್ಕಳದಲ್ಲಿ ಏನಿದೆ ಈ ಕಾರ್ಕಳದಲ್ಲಿ ಇವತ್ತು ಇಷ್ಟು ವರ್ಷಗಳಲ್ಲಿ ಎಷ್ಟೋ MLAಗಳು ಬಂದರು, ಬೇರೆ ಬೇರೆ ಪಾರ್ಟಿಗಳ MLAಗಳು ಬಂದರು, ಎಲ್ಲರೂ ಬಂದರು. ಆದರೆ ಇಲ್ಲಿ ಯಾವತ್ತೂ ಅಂತ ಒಂದು ಸಾಮರಸ್ಯ ಕದಡುವಂಥ ಕೆಲಸ ಇಲ್ಲಿ ಯಾವತ್ತೂ ಆಗಿಲ್ಲ. ಸಾಮರಸ್ಯ ಕದಡುವಂಥ ಕೆಲಸ ಆಗಲಿಲ್ಲ. ಇಂಥ ಕೆಲವು ಕಿಡಿಗೇಡಿಗಳಿಂದ ಇವತ್ತು ಸಾಮರಸ್ಯವನ್ನು ಕದಡುವಂಥ ಪ್ರಯತ್ನಗಳು ನಡೀತಾ ಇವೆ. ಆ ಪ್ರಯತ್ನವನ್ನು ನಾವು ಮಾತ್ರ ಅಲ್ಲ, ನಮ್ಮ ಹಿಂದೂ ಬಾಂಧವರನ್ನು ಸೇರಿ ಒಟ್ಟಿಗೆ ನಾವು ಇದನ್ನು ಸಾಮರಸ್ಯಯುತವಾಗಿ ನಮ್ಮ ಊರಲ್ಲಿ ಏನು ಶಾಂತಿ ಸೌಹಾರ್ದತೆಯನ್ನು ಬೆಳೆಸುವಂಥ ಕೆಲಸಗಳನ್ನು ಮಾಡ್ತಿದ್ದೇವೆ.